ಪೋಲ್ಟ್ರಿ ಮಾಡೋದು ದೊಡ್ಡದಿಲ್ಲ ಮೇಡಮ್, ಪೋಲ್ಟ್ರಿ ಮ್ಯಾನೇಜ್ಮೆಂಟ್ ಮಾಡೋದು ದೊಡ್ಡದೈತಿ. ಕಡಕ್ನಾಥ್ ಯಾರು ಜಾಸ್ತಿ ಮಾಡಕ್ ಹೋಗ್ಬೇಡ ಅಂತ ಹೇಳ್ತೀನಿ ಮೇಡಮ್, ಸಜೆಷನ್ ಕೊಡ್ತೀನಿ ಮೇಡಮ್. ಇವು ಟೋಟಲ್ ಈಗ 5,000 ಕೋಳಿ ಮರಿಗಳಿದಾವೆ. ರೆಟ್ಟಿ ಸಿಗೈತ್ರಿ, ಸೋನಾಲಿ ಸಿಗೈತಿ, ಡಿಪಿ ಕ್ರಾಸ್ ಸಿಗೈತಿ, ಆಮೇಲೆ ಕಾವೇರಿ ಸಿಗೈತಿ ಮೇಡಮ್. ಮೇಡಮ್ ನಾವು 1 ತಿಂಗಳದ್ದು ಕೊಡ್ತೀವ್ರಿ, ಮೊಟ್ಟೆಗೆ ಬಂದಿದ್ದು ಕೊಡ್ತೀವ್ರಿ. ನಾಟಿ ನಾಟಿ ಅಂತ ಹೇಳಿ ಸುಳ್ಳು ಹೇಳ್ತಾ ಇದಾರೆ, ಪ್ರಚಾರ ಗಿಟ್ಟಿಸ್ಕೊಂತಿದಾರ ಅಂತಾರೆ. ಕೋಳಿ ಸಾಕುದಾರರಿಗೆ ಯಾವ ಕೋಳಿ ಸೂಕ್ತ ಸಾಕಾಣಿಕೆ ಮಾಡಿ ಮೇಡಮ್? ಇಲ್ಲಿಂದ ಡಿಸೀಸ್ ಸ್ಟಾರ್ಟ್ ಆದ್ರೆ ಮುಂದೆ ಸಾಯೋ ಮಟ್ಟ ನಾವು ಡಿಸೀಸ್ ಇರ್ತೈತಿ. ನಮ್ಮ ಹತ್ರ ಮರಿ ತಗೊಳ್ಳಿ ಬಿಡ್ಲಿ ಮೇಡಮ್, ಅವ್ರು ಆಲ್ ಓವರ್ ಕರ್ನಾಟಕ ಅವ್ರು ಎಲ್ಲೇ ಹೇಳಿ ಮೇಡಮ್, ನಾವು ಅವ್ರಿಗೆ ಮೆಡಿಸಿನ್ ಸಪ್ಲೈ ಮಾಡ್ತೀವಿ. ಆಮೇಲೆ ರೆಡ್ ಕಲರ್ ಮಾಡ್ತಿರ್ತೀವಿ. ರೆಡ್ ಇಸ್ ಅ ವೆರಿ ಡೇಂಜರಸ್ ಡಿಸೀಸ್ ಮೇಡಮ್, ಕಾಕ್ಸಿ ಡಿಸೀಸ್ ಅಂತ ಬರ್ತೈತ್ರಿ. ಹೆಂಗ ನಮ್ದು ಕೂಸ್ ಹುಟ್ಟಿದ ನಾವು ಲಾಲನೆ ಪೋಷಣೆ ಮಾಡ್ತೇವಲ್ಲ, ಅದೇ ಟೈಪ್ ಮೇಡಮ್ ಇವಕ್ಕ ಶಾಖ ಬೇಕಾಗಿರ್ತೈತ್ರಿ. ನಾವು ಬೇಸನ್ನ ಗಟ್ ಮಾಡ್ಬಿಟ್ಟಿರ್ತೇವೆ. ಒಂದ್ ಬಿಲ್ಡಿಂಗ್ ಗೆ ಫೌಂಡೇಶನ್ ಹೆಂಗ್ ಮುಖ್ಯ ಅಲ್ಲ, ನಾವು ಈಗ ಅವನ್ನ ಮರಿಗಳನ್ನ ಸ್ಟ್ರಾಂಗ್ ಮಾಡ್ಬಿಟ್ಟಿರ್ತಾರೆ. ಬಾಳ ಮಂದಿ ಮಾಡ್ತಾರ ಮೇಡಮ್, ನೀರೊಳಗೆ ಹಾಕಿ ಕೊಡ್ತಾರೆ ಮೇಡಮ್. ಅಷ್ಟು ಕೋಳಿ ನೀರ್ ಕುಡ್ದಾವೆಲ್ಲ ಗೊತ್ತಿರಂಗಿಲ್ರಿ ಅವ್ರು. ಈಗ ರೈತರು ನನ್ನ ಕಡೆ ಬುಕ್ ಮಾಡಿದ್ರೆ ಮೇಡಮ್ ಮರಿ, ಅವರೇ ಬಂದು ಅವ್ರ ಮರಿನ ಬೆಳೆಸ್ಕೋಬಹುದು ಮೇಡಮ್. ಆ ಟ್ರೈನಿಂಗ್ ಸತಿ ಕೊಡಾತಿದೆ ಮೇಡಮ್. 40% ಮನಿ ಹಾಕಿದ್ರೆ 60% ನೀವು ಫೀಡ್ ಇದು ಸಲಹೆ ಕೊಡ್ತೀನಿ. ಅದೇನ್ರ ಸ್ವಲ್ಪ ಏನೋ ಡಿಸೀಸ್ ಕಾಣತ್ತೆ, ನಿಮ್ಗೆ ಏನಾರ ನರ್ವಸ್ ಕಾಣತ್ತಾರ, ಸಪರೇಟ್ ಮಾಡಿ ಫಸ್ಟ್ ಕ್ವಾರಂಟೈನ್ ಮಾಡಿ. 2 ತಿಂಗಳ ಡಿಫ್ರೆನ್ಸ್ ಆಗ್ತದೆ ಮೇಡಮ್, ಅದರ ಅಮೌಂಟ್ ಅಲ್ಲೇ ಬಂದ್ಬಿಟ್ಟಿರ್ತೈತಿ. ರೈತರು ಇಲ್ಲೇ ಲಾಸ್ ಆಗ್ತಾರೆ ಮೇಡಮ್. ನಮಸ್ಕಾರ ರೈತ ಬಾಂಧವರೇ, ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಖನಿ. ನಾನಿವತ್ತು ನಾಟಿ ಕೋಳಿನ ಹುಡುಕೊಂಡು ಹುಬ್ಬಳ್ಳಿಯಲ್ಲಿರುವ ಚಿಕ್ಸ್ ಪೌಲ್ಟ್ರಿ ಫಾರ್ಮ್ಗೆ ಬಂದಿದ್ದೇನೆ. ಹಲವರಿಗೆ ಈ ಕೋಳಿ ಸಾಕಾಣಿಕೆಯ ವ್ಯವಹಾರ ಮಾಡಬೇಕನ್ನೋ ಆಸಕ್ತಿ. ಅದೇನ್ ಮಾಡ್ತೀರಾ, ಅದೆಲ್ಲಿ ಈ ಆರೋಗ್ಯಕರವಾದ ಗುಣಮಟ್ಟದ ಈ ಚಿಕ್ಸ್ಗಳು ಸಿಗುತ್ತೆ, ಕೋಳಿ ಮರಿಗಳು ಸಿಗುತ್ತೆ ಅನ್ನೋದೇ ಕುತೂಹಲ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾಗಿರುವಂತಹ ಗುಣಮಟ್ಟವಾದಂತಹ ಈ ಕೋಳಿಗಳನ್ನು ಹುಡುಕೊಂಡು ಬಂದಿದ್ದೀನಿ. ಹಾಗಾದರೆ ಈ ಕೋಳಿಗಳನ್ನು ಇವ್ರು ಯಾವ ರೀತಿಯಾಗಿ ಸಾಕಾಣಿಕೆಯನ್ನು ಮಾಡ್ತಾರೆ, ಇಲ್ಲಿರುವ ಕೋಳಿಗಳು ಅದೆಷ್ಟರ ಮಟ್ಟಿಗೆ ಆರೋಗ್ಯವಾಗಿದೆ, ಇವುಗಳ ಆರೋಗ್ಯಕ್ಕಾಗಿ ಇವ್ರು ಯಾವ ರೀತಿಯಾಗಿ ಅವುಗಳನ್ನು ನೋಡ್ಕೊಳ್ತಿದ್ದಾರೆ, ಅದರ ಜೊತೆಗೆ ಈ ಕೋಳಿಗಳನ್ನು ನೀವು ತೆಗೆದುಕೊಂಡು ಹೋಗಿ ಯಾವ ರೀತಿಯಾಗಿ ಇವುಗಳನ್ನು ನೋಡ್ಕೊಳ್ಬೇಕು, ಎಲ್ಲದರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡಲಿಕ್ಕೆ ರೆಡಿ ಆಗಿದ್ದಾರೆ ಪ್ರವೀಣ್ ಅಂತ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ತೆ ಪ್ರವೀಣ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಮೊದಲೇದಾಗಿ ನಮ್ಮ ರೈತರಿಗೆ ನಿಮ್ಮ ಪರಿಚಯ ಮಾಡ್ಕೊಡಿ. ನಮಸ್ಕಾರ ಎಲ್ಲ ಕರ್ನಾಟಕ ಮಂದಿಗೆ. ನನ್ನ ಹೆಸರು ಪ್ರವೀಣ್ ಅಂತ. ನಾವು ಹುಬ್ಳಿಯವರ. ಆಮೇಲೆ ಉಣಕಲ್ ಒಳಗೆ ನಮ್ದು ಚಿಕ್ಸ್ ಪೌಲ್ಟ್ರಿ ಫಾರ್ಮ್ ಅಂತೇಳಿ ಒಂದು ಫಾರ್ಮ್ ಇದೆ. ಓಕೆ, ಈಗ ನಿಮ್ಮ ಈ ಶೆಡ್ ನಲ್ಲಿ ಈಗ ಎಷ್ಟು ಕೋಳಿಗಳಿದಾವೆ ಸರ್? ಮೇಡಮ್ ಟೋಟಲ್ ಈಗ 5,000 ಕೋಳಿ ಮರಿಗಳಿದಾವ್ರಿ. 5,000? 5,000 ಇದಾವೆ. ಓಕೆ, ಯಾವ್ಯಾವ ತಳಿಗಳಿದಾವೆ ಸರ್ ಈಗ? ಮೇಡಮ್ ಈಗ ನಮ್ಮ ಹತ್ರ ಇರೋದು ನಾಟಿ ಮೇಡಮ್, ನಾಟಿ ಇದೆ ಮೇಡಮ್. ಈಗ ನಮ್ಮ ಹತ್ರ ನಾಟಿ ಸಿಗೈತ್ರಿ, ಸೋನಾಲಿ ಸಿಗೈತಿ, ಡಿಪಿ ಕ್ರಾಸ್ ಸಿಗೈತಿ, ಆಮೇಲೆ ಕಾವೇರಿ ಸಿಗೈತಿ ಮೇಡಮ್. ಇವೆಲ್ಲ ತಳಿ ಸಿಗ್ತಾವ್ರಿ. ಈಗ ನಾನ್ ಕೇಳ್ದಂಗೆ ಈ ಸೋನಾಲಿ ಮತ್ತೆ ಈ ಡಿಪಿ ಕ್ರಾಸ್ ಇದು ಯಾವ್ದು ನಾಟಿನೇ ಅಲ್ಲ, ಇವ್ರು ನಾಟಿ ಅಂತ ಹೇಳಿ ಸುಳ್ಳು ಹೇಳ್ತಾ ಇದಾರೆ, ಪ್ರಚಾರ ಗಿಟ್ಟಿಸ್ಕೊಂತಿದಾರ ಅಂತಾರ. ಇಲ್ಲ ಮೇಡಮ್, ನಾಟಿನೇ ಮೇಡಮ್ ಅದು. ಆದ್ರೆ ನಾಟಿ ಒಳಗ ವೆರೈಟಿ ಅದಾವ ಮೇಡಮ್. ಓಕೆ, ಈಗ ಮೀಟ್ ಪರ್ಪಸ್ ಬೇರೆ, ಎಗ್ ಪರ್ಪಸ್ ಬೇರೆ, ಆಮೇಲೆ ಇದಕ್ಕ ಮೊಟ್ಟೆಗಂತ ಮಾಡೋದ್ರ ಬೇರೆ ಇರ್ತೈತಿ. ಈ ಟೈಪ್ ಮೇಡಮ್, ಸಪರೇಟ್ ಅದಾವ ಮೇಡಮ್. ಆಮೇಲೆ ರೇಟು ಸ್ವಲ್ಪ ವೇರಿಯೇಷನ್ ಆಗ್ತದೆ. ಓಕೆ, 5,000 ಕೋಳಿಗಳನ್ನ ಈಗ ಒಂದೇ ಕಡೆ ಬಿಡಬಹುದಾಗಿತ್ತು, ಯಾಕೆ ಹಿಂಗ್ ಪಾರ್ಟಿಷನ್ ಮಾಡಿರೋದು? ಒಂದೇ ಕಡೆ ಬಿಡ್ಬೋದು ಮೇಡಮ್. ಯಾಕೆ ಬಿಟ್ಟಿಲ್ಲ ಅಂದ್ರೆ ಇವು ಒಂದೇ ಕಡೆ ಏನಾರ ಮಾಡಿದ್ರೆ ಮೇಡಮ್ ಇವಕ್ಕೆ ಪ್ರಾಪರ್ ಆಗಿ ನೀರ್ ಸಿಗಂಗಿಲ್ಲ, ಫೀಡ್ ಸಿಗಂಗಿಲ್ಲ. ಹೊಳ್ಳಿ ಮೇಡಮ್ ಒಂದು ಕಂಪಾರ್ಟ್ಮೆಂಟ್ ನಾಗ ಹಾಕ್ದಂಗ ಯಾಕೆ ಹಾಕಿವಂದ್ರಿ, ಇನ್ನೊಂದು ಇವು ಹೋಗಿ ಮೂಲಿ ಸಿಕ್ಕೊಂಡು ಸಾಯಂಗಿಲ್ಲ ಮೇಡಮ್. ಮೊರ್ಟಾಲಿಟಿ ರೇಟ್ ಕಡಿಮೆ ಇರ್ತೈತಿ ಮೇಡಮ್. ಸಾಯುವ ಪ್ರಮಾಣ ಕಡಿಮೆ ಇರೋದ್ರಿಂದ ನಾವ್ ಹಿಂಗ ಡಿವೈಡೇಷನ್ ಮಾಡಿ ಇಟ್ಟಿರ್ತೇವೆ ಮೇಡಮ್. ಆಮೇಲೆ ಅವಕ್ಕೆ ಹೀಟ್ ಸಿಕ್ತಿರಂಗಿಲ್ಲ ಮೇಡಮ್, ಕರೆಕ್ಟ್ ಆಗಿ ಪ್ರಾಪರ್ ಹೀಟ್ ಸಿಗತ್ರಿ. ಈಗೆಲ್ಲ ಒಂದೇ ಕಡೆ ಹೋಗ್ಕೊಂಡ್ರೆ ಅವ್ಕೆ ಹೀಟ್ ಸಿಗಂಗಿಲ್ಲ ಮೇಡಮ್. ಆ ಕಾರಣಕ್ಕಾಗಿ ನಾವೇನೈತಲ್ಲ ಇವನ್ನ ಸಪರೇಟ್ ಮಾಡಿ ಇಡ್ತೀವಿ. ಎಷ್ಟು ಸಪರೇಟ್ ಮಾಡಿರ್ತೀವಲ್ಲ ಮೇಡಮ್ ಅಷ್ಟು ಮೊರ್ಟಾಲಿಟಿ ರೇಟ್ ಕಡಿಮೆ ಇರ್ತೈತಿ. ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಈಗ ಕೋಳಿ ಸಾಕುದಾರರಿಗೆ ಯಾವ ಕೋಳಿ ಸೂಕ್ತ ಸಾಕಾಣಿಕೆ ಮಾಡ್ಲಿಕ್ಕೆ? ಮೇಡಮ್ ಈಗ ಪ್ರೆಸೆಂಟ್ ಒಳಗೆ ನಡೆದಿತ್ತಂದ್ರ ಸೋನಾಲಿ ನಾಟಿನ ಮೇಡಮ್. ಇದನ್ನ ಸಾಕಿದ್ರೆ ಬೆಟರ್ ಮೇಡಮ್. ಅವ್ರಿಗೆ ಉತ್ತಮ ಆದಾಯದಾಯಕ ಐತ್ರಿ, ಫ್ರೀ ಮೇಂಟೆನೆನ್ಸ್ ಐತ್ರಿ ಮೇಡಮ್, ರೋಗ ರುಜಿನ ಕಡಿಮೆ ಮೇಡಮ್ ಇದಕ್ಕೆ. ಆಮೇಲೆ ಎಗ್ ಕೊಡೋದು ಚಲೋ ಐತಿ ಮೇಡಮ್. ಇದ್ರ ಮಾರ್ಕೆಟ್ ನಾಗ ಡಿಮ್ಯಾಂಡ್ ಇರೋ ಕೋಳಿ, ಮಾರ್ಕೆಟ್ ನಾಗ ಡಿಮ್ಯಾಂಡ್ ಇರೋದೇ ಇದೆ ಮೇಡಮ್. ಸೋನಾಲಿ ನಾಟಿನ ಐತಿ ಮೇಡಮ್. ಈಗ ಡಿಪಿ ಕ್ರಾಸ್ ಇಲ್ಲ ಮೇಡಮ್, ಮತ್ತೆ ಹೊಳ್ಳಿ ಕಾವೇರಿ ತಳಿನೂ ಅಷ್ಟಿಲ್ಲ ಮೇಡಮ್. ಲಾಭ ಬೇಕು ಅಂದ್ರೆ ನೀವು ಸೋನಾಲಿ ಬೆನ್ನತ್ರಿ. ಇಲ್ಲಪ್ಪ ನೀವು ಬೇಡಪ್ಪ ಲಾಭ ಕಡಿಮೆ ಇರ್ಲಿ ನಮ್ಗೆ ಅಂತಾರೆ ಬೇರೆ ಅದಕ್ಕೆ ಹೋಗ್ಬೋದು ಮೇಡಮ್. ಈಗ ಕಡಕ್ನಾಥ್ ಕೋಳಿ ಅದ್ರದ್ದು ಬಗ್ಗೆ ಕೇಳಿದ್ರೆ ಸಾಕು, ಜನ ಒಂದ್ಸತಿ ಟರ್ನ್ ಆಗ್ತಾರೆ. ಕಡಕ್ನಾಥ್ ಕೋಳಿ ಅಂದಿದ ತಕ್ಷಣ ವಾವ್ ಅಂತಾರೆ, ಅದನ್ನ ತಗೋಬೇಕು ಅನ್ಸ್ತಾರೆ. ಸೊ ಈಗ ಒಬ್ಬ ಸಾಕುದಾರರಿಗೆ ಕಡಕ್ನಾಥ್ ಕೋಳಿ ಬಗ್ಗೆ ಏನ್ ಹೇಳ್ತೀರಿ? ಕಡಕ್ನಾಥ್ ಕೋಳಿ ಮೇಡಮ್ ಐತ್ರಿ ಮೇಡಮ್. ಆದ್ರೆ
ಪೀಸ್ ಕಿಟ್ಲ ಐತಿ ಮೇಡಮ್. ಈಗ ಸಿಂಗಲ್ ಪೀಸ್ ಬಂದ್ ಕೇಳ್ತಾರ್ರಿ, ಲಾರ್ಜ್ ಕ್ವಾಂಟಿಟಿ ಒಳಗೆ ಕೇಳಿದ್ರಿ ಮೇಡಮ್. ಯಾಕಂದ್ರೆ ಅದ್ರದ್ದು ಮಾಂಸ ಪೂರ ಬ್ಲಾಕ್ ಇರ್ತೈತ್ರಿ, ಹೀಗಾಗಿ ಅದ ಜಾಸ್ತಿ ಸೇಲಿಂಗ್ ಇಲ್ಲ ಮೇಡಮ್. ಈ ಸೈಡ್ ಇಲ್ಲಿರೋದೇ ನಾಟಿನ ಐತಿ ಮೇಡಮ್, ಪ್ಯೂರ್ ನಾಟಿನ. ಹಾ ಮೇಡಮ್, ಕಡಕ್ನಾಥ್ ಯಾರು ಜಾಸ್ತಿ ಮಾಡಕ್ ಹೋಗ್ಬೇಡ ಅಂತ ಹೇಳ್ತೀನಿ ಮೇಡಮ್, ಸಜೆಷನ್ ಕೊಡ್ತೀನಿ. ಸೇಲಿಂಗ್ ಇಲ್ಲ ಮೇಡಮ್, ಅಷ್ಟು ಮಾರ್ಕೆಟಿಂಗ್ ವ್ಯಾಲ್ಯೂ ಇಲ್ಲ ರೀ. ಆಮೇಲೆ ಅದ್ರ ಏನ್ ನೀವು ಖರ್ಚು ಮಾಡಿರ್ತಾರಲ್ಲ ಮೇಡಮ್, ಅದ್ರ ರೊಕ್ಕನೂ ನಿಮ್ಗೆ ಬರಂಗಿಲ್ರಿ. ಆ ಟೈಪ್ ಐತಿ ಮೇಡಮ್, ಮಾರ್ಕೆಟ್ ಇಲ್ಲ ಮೇಡಮ್ ಜಾಸ್ತಿ. ಓಕೆ ಸರ್, ಈ ರೀತಿ ಹಿಂಗೆ ಶೆಡ್ ಮಾಡಿದಿರಲ್ಲ, ಕುತೂಹಲಕ ಪ್ರಶ್ನೆ, ಹಿಂಗೆ ಲೈಟ್ ಗಳನ್ನ ಏನಕ್ಕೆ ಬಿಟ್ಟಿರೋದು ಸರ್? ಎದಕ್ ಬಿಟ್ಟಿವಿ ಅಂದ್ರೆ ಇವ ಒಂದ್ ದಿವಸದಿಂದ ಬಂದಿರ್ತಾವ ಮೇಡಮ್ ಹ್ಯಾಚರಿಯಿಂದ. ಅದ ಹ್ಯಾಚ್ ಒಳಗೆ ಏನಾಗಿರ್ತೈತ್ರಿ ಮೇಡಮ್, ಅದ ಹುಟ್ಟಿರ್ತೈತ್ರಿ ಕೂಸು. ನಾವ್ ಹೆಂಗ ನಮ್ದು ಕೂಸ್ ಹುಟ್ಟಿದ ನಾವು ಲಾಲನೆ ಪೋಷಣೆ ಮಾಡ್ತೇವಲ್ಲ, ಅದೇ ಟೈಪ್ ಮೇಡಮ್ ಇವಕ್ಕ ಶಾಖ ಬೇಕಾಗಿರ್ತೈತ್ರಿ. ಇವ್ರು ಬಂದ್ಗುಟ್ಲೇನ 34 ಡಿಗ್ರಿ ಒಳಗೆ ಇವನ್ನ ಸೆಲ್ಸಿಯಸ್ ನಾಗ ಇಡ್ಬೇಕು ಮೇಡಮ್. ಅಂದ್ರೆ ಇವ ಬ್ರೂಡಿಂಗ್ ಸೆಟಪ್ ಅಂತ ಕರಿತೀವಿ ಮೇಡಮ್. ಅದಕ್ಕೆ ನಾವು ಅವು ಪ್ರಾಪರ್ ಆಗಿ ಫೀಡ್ ಮಾಡ್ತೇವ್ರಿ, ನೀರ್ ಕುಡಿತಾವ್ರಿ, ಅದ್ರ ಸಂಬಂಧ ಇದೆಲ್ಲ ಸೆಟಪ್ ಇಟ್ಟಿರ್ತೀವಿ ಮೇಡಮ್. ಈಗ ಸದ್ಯಕ್ಕೆ ಇವಾಗ ಕೋಳಿಗಳಿದಾವಲ್ಲ ಸರ್, ಇದು ಒಂದ್ ವಾರದ ಅಥವಾ ಒಂದ್ ತಿಂಗಳದ? ಮೇಡಮ್ ಈಗ ಇದು ಒಂದ್ ವಾರದಾಗಿತ್ತು ಮೇಡಮ್, ಒಂದ್ ವ್ಯಾಕ್ಸಿನ್ ಕಂಪ್ಲೀಟ್ ಆಗಿದ್ರಿ. ಹಾ ಮೇಡಮ್. ಓಕೆ, ನೀವ್ ಯಾವ್ಯಾವ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಿದ್ದೀರಿ ಮೇಡಮ್? ಈಗ ಸದ್ಯಕ್ಕೆ ಪ್ರೆಸೆಂಟ್ ಸಾಕಾಗ್ತೇವೆ ಸೋನಾಲಿ ನಾಟಿ ಸಾಕಾಗ್ತೇವೆ ಮೇಡಮ್, ಬಾಕಿದು ಸಾಕಾಗ್ತಿಲ್ಲ ಮೇಡಮ್. ರೈತರಿಗೆ ಸಜೆಷನ್ ಮಾಡೋದು ಸೋನಾಲಿ ನಾಟಿನ ಮಾಡಿರಿ ಅಂತ ಹೇಳ್ತೀವಿ ಮೇಡಮ್. ಈಗ ನೀವು ಎಷ್ಟು ಒಂದ್ ತಿಂಗಳದ್ದು ಅಥವಾ ಒಂದ್ 6 ತಿಂಗಳದ್ದು 3 ತಿಂಗಳದ್ದು ಈ ತರದ ಕೋಳಿಗಳನ್ನ ಕೊಡ್ತೀರಿ ಅಥವಾ ಪರ್ಟಿಕ್ಯುಲರ್ ಆಗಿ 1 ತಿಂಗಳದಷ್ಟೇನಾ? ಮೇಡಮ್ ನಾವು 1 ತಿಂಗಳದ್ದು ಕೊಡ್ತೀವಿ, ಮೊಟ್ಟೆಗೆ ಬಂದಿದ್ದು ಕೊಡ್ತೀವಿ, ಬೇಗ ಬರ್ಸ್ಬೇಕಾದ್ರೆ ಅದು ಕೊಡ್ತೀವಿ ಮೇಡಮ್. 3 ಕೊಡ್ತೀವಿ ಮೇಡಮ್ ಸಪ್ಲೈ. ಓಕೆ, ಎಲ್ಲಾ ರೀತಿನೂ ಕೊಡ್ತೀವಿ? ಎಲ್ಲಾ ರೀತಿನೂ ಕೊಡ್ತೀವಿ ಮೇಡಮ್. ಓಕೆ ಸರ್, ಈಗ ರೈತರು ಕೇಳೋ ಪ್ರಶ್ನೆ ಏನಂತಂದ್ರೆ, ಈಗ ಡೇ 1 ಇಂದ 1 ತಿಂಗಳವರೆಗೂ ನೀವು ನೋಡ್ಕೊಳ್ಳೋ ಪ್ರೊಸೀಜರ್ ಹೆಂಗಿರುತ್ತೆ? ಯಾಕಂತಂದ್ರೆ ಆ ಪ್ರೊಸೀಜರ್ ಮೇಲೆನೆ ಅಲ್ವಾ ಈ ಕೋಳಿಗಳ ಆರೋಗ್ಯ ನಿಂತ್ಕೊಂಡಿರೋದು, ಅದನ್ನ ಹೇಳಿ ಸರ್. ಮೇಡಮ್ ಇದು ಹೆಂಗೈತಂದ್ರೆ ಡೇ 1 ಲಿಂತ್ರ ನಾವು 30 ದಿವಸ ಮರಿ ಕೊಡುವ ಮಟನು ಏನ ಪ್ರೊಸೀಜರ್ ಇರುತ್ತಪ್ಪ ಅಂತಂದ್ರೆ, ಫಸ್ಟ್ ಡೇ ಬರ್ತೈತಿ ಮೇಡಮ್ ನಮ್ಮ ಫಾರ್ಮಿಗೆ ಮರಿ ಬರ್ತೈತಿ. ಮರಿ ಬಂದ ದಿವಸ ನಾವು ಬೆಲ್ಲದ ನೀರು ಕೊಡ್ತೀವ್ರಿ. ಬೆಲ್ಲದ ನೀರು ಯಾಕೆ ಕೊಡ್ತೀವಪ್ಪ ಅಂದ್ರೆ ಸ್ಟ್ರೆಸ್ ಆಗಿ ಬಂದಿರ್ತಾವ್ರಿ ಮರಿ ಅಲ್ಲಿ, ಅದಕ್ಕೆ ಐರನ್ ಕಂಟೆಂಟ್ ಕಮ್ಮಿ ಇರ್ತೈತ್ರಿ. ಸ್ಟ್ರೆಸ್ ರಿಲೀಸ್ ಮಾಡಕ್ ನಾವೇನ್ ಮಾಡ್ತೀವಿ, ಬೆಲ್ಲದ ನೀರು ಕೊಡ್ತೀವಿ. ನೆಕ್ಸ್ಟ್ ಡೇ ಏನೈತಲ್ಲ ಮೇಡಮ್, ನಾವು ಪ್ರೋಬಯೋಟಿಕ್ ಕೊಡ್ತೀವಿ. ಪ್ರೋಬಯೋಟಿಕ್ ಅಂದ್ರೆ ಇಲ್ಲ ಐತಿ ಮೇಡಮ್, ಅನ್ನೋವಿಟಾ ಅಂತ ಕೊಡ್ತೀವಿ ಮೇಡಮ್. ಇದ್ರೊಳಗೆ ವಿಟಮಿನ್ಸ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಎಲ್ಲ ಇರ್ತದೆ ಮೇಡಮ್. ಇದನ್ನ ಸಪ್ಲಿಮೆಂಟರಿ ಕೊಡ್ತೀವಿ. ರೈತರಿಗೆ ಹೆಂಗಿರುತ್ತೆ ಮೇಡಮ್, ಕೊಡ್ತಾರ್ರಿ ಭಾಳ ಮಂದಿ ಮರಿ, ಇವೆಲ್ಲ ಸಪ್ಲಿಮೆಂಟರಿ ಕೊಟ್ಟಿರಂಗಿಲ್ಲ ಮೇಡಮ್. ನಾವು ಬೇಸನ್ನ ಗಟ್ ಮಾಡ್ಬಿಟ್ಟಿರ್ತೀವಿ. ಒಂದ್ ಬಿಲ್ಡಿಂಗ್ ಗೆ ಫೌಂಡೇಶನ್ ಹೆಂಗ್ ಮುಖ್ಯ ಅಲ್ಲ, ನಾವು ಈಗ ಅವನ್ನ ಮರಿಗಳನ್ನ ಸ್ಟ್ರಾಂಗ್ ಮಾಡ್ಬಿಟ್ಟಿರ್ತೀವಿ. ಮೆಂಟಿ ವಿಟಮಿನ್ಸ್ ಕೊಡ್ತೀವಿ ಮೇಡಮ್. ಅವಕ್ಕೆ ಈಗ ಬೇಸನ್ನ ಅವಕ್ಕೆ ಸ್ಟ್ರಾಂಗ್ ಮಾಡ್ಬಿಟ್ರೆ ಮೇಡಮ್, ಮುಂದೆ ನಾವು ರೈತರಿಗೆ ಕೊಟ್ಟಾಗ ಯಾವ್ದೇ ಪ್ರಾಬ್ಲಮ್ ಬರಂಗಿಲ್ಲ ಮೇಡಮ್, ಯಾವ್ದು ರೋಗ ಬರಂಗಿಲ್ಲ ಮೇಡಮ್. ಅವ್ರೆ ನಾವು ಮತ್ತೆ ಗೈಡೆನ್ಸ್ ಮಾಡ್ತೀವ್ರಿ, ಏನೋ ಬಂದ್ರಪ್ಪ ಅಂದ್ರೆ ಗೈಡೆನ್ಸ್ ಮಾಡಿರ್ತೀವಿ ಮೇಡಮ್. ಈಗ ರೈತರು ಕೇಳೋದು ಅದೇ ಅಲ್ವಾ ಸರ್? ಈಗ ನಿಮ್ಮ ಹತ್ರ 1 ತಿಂಗಳು ತಗೊಂಡೋಗ್ಬಿಟ್ಟಿರ್ತಾರೆ, ಅಲ್ಲಿ ಹೋಗಿ ಒಂದೂವರೆ ತಿಂಗಳಿಗೆಲ್ಲ ಅವೇನೋ ರೋಗ ಬಂದ್ಬಿಟ್ಟು ಸತ್ತೋಗ್ಬಿಡೋದು ಅಥವಾ ಏನೋ ಒಂದು ಅನಾಹುತ ಆದಾಗ ಅವ್ರು ಬೈಕೊಳ್ಳೋದು ನಿಮ್ಗೇನೆ. ಅದು ಪ್ರಾಬ್ಲಮ್ ಆಗ್ಬಾರ್ದಂತೆ ಮೇಡಮ್, ನಾವು ಫೌಂಡೇಶನ್ ಗಟ್ ಮಾಡ್ಬಿಟ್ಟಿರ್ತೇವೆ ಮೇಡಮ್ ಕೋಳಿ ಆ ಟೈಮ್ ಮೇಡಮ್. ಅದೇ ನೋಡಿ, ಇವಾಗ ಮನುಷ್ಯನನ್ನು ಅಷ್ಟೇ ಅಲ್ವಾ, ಎಷ್ಟಾಗುತ್ತಷ್ಟು ಆ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗನೇ ಅದನ್ನ ಚೆನ್ನಾಗಿ ನೋಡ್ಕೊಂಡು ಟ್ರೈ ಮಾಡ್ತಾರಲ್ಲ, ಹಂಗೆ. ಓಕೆ, ಈಗ ಫಸ್ಟ್ ಗೆ ನಾವು ವ್ಯಾಕ್ಸಿನೇಷನ್ ಮಾಡ್ತೇವೆ ಮೇಡಮ್. ವ್ಯಾಕ್ಸಿನೇಷನ್ ಹೆಂಗಿರುತ್ತೆ ಸರ್? ಅದು ವ್ಯಾಕ್ಸಿನೇಷನ್ ಯಾವ ಟೈಪ್ ಇರುತ್ತೆ ಮೇಡಮ್? ಟೋಟಲ್ ನಾವು 3 ವ್ಯಾಕ್ಸಿನೇಷನ್ ಹಾಕ್ತೇವ್ರಿ. 7 ದಿವಸಕ್ಕೆ ಒಂದು ಹಾಕ್ತೇವ್ರಿ, 14 ದಿವಸಕ್ಕೆ ಒಂದು ಹಾಕ್ತೇವ್ರಿ, 21 ದಿವಸಕ್ಕೆ ಒಂದು ಹಾಕ್ತೇವೆ. 7 ದಿವಸಕ್ಕೆ ಮೇಡಮ್ ಲಸೋಟಾ F1 ಅಂತ ಬರುತ್ತೆ ಮೇಡಮ್, ಅದನ್ನ ಹಾಕ್ತೇವ್ರಿ. F1 ಎದಕ್ಕೆ ಹಾಕ್ತೇವಪ್ಪ ಅಂದ್ರೆ ಅವಕ್ಕೆ ಡಿಸೀಸ್ ಸ್ಟಾರ್ಟಿಂಗ್ ಯಾವ್ದು ಡಿಸೀಸ್ ಬರೋದು ಬೂಸ್ಟ್ ಅಲ್ಲಿ ಅಂತ ಮಾಡ್ತೇವೆ ಮೇಡಮ್. ಸೆಕೆಂಡ್ IBD ಅಂತ ಬರುತ್ತೆ ಮೇಡಮ್. ಆಮೇಲೆ ವ್ಯಾಕ್ಸಿನೇಷನ್ ನಾವು ಯಾವ ಟೈಪ್ ಮಾಡ್ತೇವೆ ಮೇಡಮ್, ಕಣ್ಣಾಗೆ ಬಿಡ್ತೀವಿ. ಫಸ್ಟ್ ಒಂದು ರೈಟ್ ಕಣ್ಣಿಗೆ ಮಾಡಿದ್ರೆ ಮೇಡಮ್, ರೈಟ್ ಕಣ್ಣೊಳಗೆ ಅಷ್ಟಕ್ಕೂ ಮಾಡ್ತೀವಿ. ನೆಕ್ಸ್ಟ್ ಲೆಫ್ಟ್ ಕಣ್ಣೊಳಗೆ ಮಾಡಿದ್ರೆ ಲೆಫ್ಟ್ ಕಣ್ಣೊಳಗೆ ರೀ ಮೇಡಮ್. ಕಣ್ಣೊಳಗೆ ಈಗ ಎಲ್ಲರೂ ಭಾಳ ಮಂದಿ ಏನ್ ಮಾಡ್ತಾರೆ ಮೇಡಮ್, ನೀರೊಳಗೆ ಹಾಕಿ ಕೊಡ್ತಾರೆ ಮೇಡಮ್. ಅಷ್ಟು ಕೋಳಿ ನೀರು ಕುಡ್ದಾವೆಲ್ಲ ಗೊತ್ತಿರಂಗಿಲ್ರಿ ಅವ್ರಿಗೆ. ಕರೆಕ್ಟ್. ವ್ಯಾಕ್ಸಿನೇಷನ್ ಅದಕ್ಕೆ ನಾವು ಹಿಡಿದು ಒಂದೊಂದು ಕಣ್ಣಾಗ ಹಿಡಿದು ಹಾಕಿನ ಮೇಡಮ್ ರೈತರಿಗೆ ಕೊಡ್ತೀವ್ರಿ. ವಿತ್ ಪ್ರೂಫ್ ಆಗಿ ನಾವು ರೈತರಿಗೆ ಕೊಡತ್ತೀವಿ ಮೇಡಮ್. ಈಗ ತಿಳ್ಕೊರಿ, ನಾವು ರೈತರಿಗೆ ಹಂಗ ಕೊಡತ್ತಿಲ್ಲ ಮೇಡಮ್ ಮರಿ. ಈಗ ಬುಕ್ ಮಾಡಿದಪ್ಪ ಅವ ಆರ್ಡರ್ ಹಾಕಿದ, ನನಗೆ ನಾಳೆ ಮರಿ ಬೇಕು ಕೊಡಂಗಿಲ್ಲ ಮೇಡಮ್. ಪ್ರೀ ಬುಕಿಂಗ್ ಇರ್ತೈತಿ ಮೇಡಮ್ ನಮ್ ಕಡೆ. ಮರಿ ಬಂದ್ ಡೇಟ್ ಕೊಡ್ತೀವ್ರಿ, ವ್ಯಾಕ್ಸಿನೇಷನ್ ಡೇಟ್, 1ನೇ ವ್ಯಾಕ್ಸಿನ್, 2ನೇ ವ್ಯಾಕ್ಸಿನ್, 3ನೇ ವ್ಯಾಕ್ಸಿನ್ ಯಾವಾಗಿನ ಊಟ ಇರ್ತೈತಿ ಅದ್ರ ಡೇಟ್ ಡಿ ಬೇಕಿಂಗ್ ಮಾಡಿ ಕೊಡ್ತೀವಿ ಮೇಡಮ್. ಯಾವ್ದು ಮರಿ ಡ್ಯಾಮೇಜ್ ಆಗ್ಬಾರ್ದು ಅಂತ ಮೇಡಮ್. ರೈತರಿಗೆ ಲಾಸ್ ಆಗೋದ ಮೇನ್ ಡ್ಯಾಮೇಜ್ ಆಗಕ್ ಮೇಡಮ್. ಆಕ್ಚುಲಿ ಏನಿದೆ ಡೇಟಾ ಅದನ್ನೇ ಕೊಡ್ತೀರಾ? ಡೇಟಾ ಪೂರ ಕೊಡ್ತೀವಿ ಮೇಡಮ್. ಇದು ಇವತ್ತಿನ ಡೇಟಿಗೆ ಬಂತು, ನಾವು 2ನೇ ದಿನಕ್ಕೆ ಹಿಂಗ್ ಮಾಡಿದ್ವಿ, 3ನೇ ದಿನಕ್ಕೆ ಹಿಂಗ್ ಮಾಡಿದ್ವಿ, ನೀವ್ ಇನ್ನೇನ್ ಮಾಡ್ಬೇಕು ಅದೆಲ್ಲ ಡೀಟೇಲ್ ಕೊಡ್ತೀರಾ ನೀವು. ಮತ್ತೆ ಈಗ ರೈತರು ನನ್ನ ಕಡೆ ಬುಕ್ ಮಾಡಿದ್ರೆ ಮೇಡಮ್ ಮರಿ, ಅವರೇ ಬಂದ ಅವ್ರ ಮರಿನ ಬೆಳೆಸ್ಕೋಬಹುದು ಮೇಡಮ್. ಆ ಟ್ರೈನಿಂಗ್ ಸತಿ ಕೊಡಾತಿದೆ ಮೇಡಮ್ ನಾವು. ಓಕೆ ಓಕೆ ಓಕೆ. ಈಗ 1 ದಿನದ ಕೋಳಿ ಮರಿ ಬಂತದು ಚಿಕ್ಸ್ ಅಂತ ನೀವು ಹೇಳ್ತೀರಲ್ಲ, ಸೊ ಅದನ್ನ ಅವತ್ತಿನ ದಿನ
ಏನ್ ಬೆಲ್ಲದ ನೀರು ಹಾಕಿ ಅದನ್ನ ನೀವು ಕಾಪಾಡ್ಕೊಂಡಿರ್ತೀರಾ. ಸೊ ಅದಕ್ಕೆ ವಾತಾವರಣ ಹೆಂಗಿರ್ಬೇಕು ಮೇಡಮ್? ಅದು ಹೀಟ್ ವಾತಾವರಣ ಇರ್ಬೇಕು ಮೇಡಮ್. ಅದಕ್ಕೆ ಗಾಳಿ ಬಡಿತಿರ್ಬಾರ್ದ್ರಿ, ಗಾಳಿ ಬಡಿಬಾರ್ದು ಮೇಡಮ್. ಆಮೇಲೆ ಕೆಳಗಡೆ ಎಲ್ಲ ಐತಲ್ಲ ಮೇಡಮ್, ಗೊಳಲಿ ಹಾಕಿರ್ಬೇಕ್ರಿ. ಅವಕ್ಕೆ ಬೆಚ್ಚಗಾಗಿರ್ಬೇಕು. ಇದೇನ್ ಹಾಕಿದೀವಲ್ಲ ಮೇಡಮ್ ನಾವು, ಈ ಟೈಪ್ ಗೊಳಲಿ ಹಾಕಿರ್ಬೇಕ್ರಿ. ಆಮೇಲೆ ಅವಕ್ಕ ಬೆಲ್ಲದ ನೀರ್ ಕೊಡ್ಬೇಕ್ರಿ ಫಸ್ಟ್ ಡೇ. ಸೆಕೆಂಡ್ ಡೇ ಏನೈತಲ್ಲ ಮೇಡಮ್, ಬೆಲ್ಲದ ನೀರೆಲ್ಲ ತೆಗೆದ ನಾವು ವಿಟಮಿನ್ ಸಪ್ಲಿಮೆಂಟರಿ ಕೊಡ್ತೇವೆ ಮೇಡಮ್. ಓಕೆ, ಈ ಬೆಲ್ಲದ ನೀರ್ ಹೆಂಗ ಇದ್ರಾಗ ಹಾಕ್ಬಿಡ್ತೀರಾ? ಡ್ರಿಂಕರ್ ಮೇಡಮ್, ಇದು ಡ್ರಿಂಕರ್ ಒಳಗೆ ಹಾಕಿರ್ತೀವಿ, ಇದ್ರೊಳಗ ಕೊಟ್ಬಿಡ್ತೀರಿ ಬೆಲ್ಲದ ನೀರ್ನ. ಓಕೆ ಓಕೆ, ಇದು ಗೊಳಲಿ ಏನ್ ಸರ್? ಇದು ಭತ್ತದ ಮೇಡಮ್, ಭತ್ತದ ತೋಡ್ ಅಂತಾರಲ್ಲ ಮೇಡಮ್. ಆದ್ರಿ ಈ ಭತ್ತದ ತೋಡ್ ಅದಕ್ಕೆ ಹಾಕ್ತಿವ್ರ ಮರಿಗಳು ಹೀಟ್ ಇರ್ತೈತಿ ಮೇಡಮ್. ಅವು ಸ್ವಲ್ಪ ಹೀಟ್ ಬೇಕಲ್ಲ ರೀ, ಅದ್ರ ಬಲ್ಪಿನ ಶಾಖ ಮತ್ತು ಅದ್ರದ್ದು ಹೀಟ್ ಆತಂದ್ರೆ ಮೇಡಮ್ ಅವು ಕುಂದ್ರಾಕಾಗ್ಲಿ ಅಡ್ಡಾಡಕ್ಲಿ ಎಲ್ಲ ಸಾಫ್ಟ್ ಇರ್ತೈತಿ ಮೇಡಮ್. ಡೈರೆಕ್ಟ್ ನೆಲದ ಮೇಲೆ ಹಾಕಿದ್ರೆ ಕಾಲ್ ತಂಪಾಕ ಮೇಡಮ್, ಕಾಲ್ ತಂಪಾಗಿ ಸಾಯೋ ಚಾನ್ಸಸ್ ಇರುತ್ತೆ. ಆಮೇಲೆ ಏನಾದ್ರೂ ಡಿಸೀಸ್ ಸ್ಟಾರ್ಟ್ ಆಗ್ತದೆ ಮೇಡಮ್. ಓಕೆ, ಇನ್ನೊಂದು ಪ್ರಶ್ನೆ ಸರ್, ಈಗ ಈ ರೀತಿ ಹೊರಗಡೆ ಮಳೆ ಬರ್ತಾ ಇದೆ, ಈಗ ಒಂದು ದಿನದ ಚಿಕ್ಸ್ ನ ಇವತ್ತು ನೀವು ಹೋಗಿ ತಗೊಂಡ್ ಬರ್ತೀರಾ? ತಗೊಂಡ್ಬರ್ತೀವಲ್ಲ ಮೇಡಮ್. ಅದ ಹೆಂಗೆ? ಅಲ್ಲಿ ಹೊರಗಡೆ ಮಳೆ ಇದೆ, ತಂಪು ವಾತಾವರಣ ಇದೆ, ಸೊ ನೀವು ಇದರಲ್ಲಿ ಅವುಗಳನ್ನ ಬೆಚ್ಚನೆಯ ವಾತಾವರಣ ಮಾಡ್ಲಿಕ್ಕೆ ಸಾಧ್ಯನಾ? ಆಗ್ತೈತಿ ಮೇಡಮ್. ಯಾಕಂತ ಹೇಳಿದ್ರಿ, ಈಗ ನೋಡ್ರಿ ಮೇಡಮ್, ತಾಡ್ಪತ್ರಿ ಎಲ್ಲ ಎಬ್ಸಿದೆ ಮೇಡಮ್. ಯಾಕಂದ್ರೆ ಇಲ್ಲಿ ಈಗ ದೊಡ್ಡವಾಗಿದಾವ ಮೇಡಮ್ ಮರಿ. ಓಕೆ, ಸ್ವಲ್ಪ ಅಮೋನಿಯಾ ಗ್ಯಾಸ್ ಪ್ರೊಡ್ಯೂಸ್ ಆಗ್ತಿರ್ತೈತ್ರಿ ಇಲ್ಲಿ. ಅಮೋನಿಯಾ, ಆ ಗ್ಯಾಸ್ ರಿಲೀಸ್ ಆಗಕ್ಕಂತ ನಾವು ತಾಡ್ಪತ್ರಿ ಎಬ್ಸಿದೆ ಮೇಡಮ್. ಓಕೆ, 1 ವೀಕ್ ಆದ್ಬಿಟ್ಲೆ 1 ಫೀಟ್ ಎಬ್ಸ್ತೀವಿ, ಮತ್ತೆ 2 ವೀಕ್ ಆದ್ರೆ ಸ್ವಲ್ಪ ಎಬ್ಸ್ತೀವಿ ಮೇಡಮ್. ಓಕೆ, ಅವಕ್ಕೆ ಗಾಳಿನೂ ಬೇಕು ಮೇಡಮ್, ಪೂರ ಹೀಟು ಜಾಸ್ತಿ ಇರಬಾರ್ದ್ರಿ, ಪ್ರಾಪರ್ ಮ್ಯಾನೇಜ್ಮೆಂಟ್ ಇರ್ಬೇಕು ಮೇಡಮ್. ಜಾಸ್ತಿ ಹೀಟು ಆಗಿರ್ಬಾರ್ದ್ರಿ, ಜಾಸ್ತಿ ಗಾಳಿನೂ ಬರ್ಬಾರ್ದು ಮೇಡಮ್. ಆ ಟೈಪ್ ನಾವು ಪ್ರಾಪರ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಹಂಗ್ ಮಾಡೋದು. ಸೊ ಹಂಗಾಗಿ ಅದನ್ನಷ್ಟೇ ಈಗ ತಡ್ಪಲ್ನ ಎತ್ತಿರೋದು. ಓಕೆ, ಇದು ಏನಂದ್ರೆ ಇಲ್ಲಿ ಒಳಗಡೆ ಪ್ರೊಡ್ಯೂಸ್ ಆಗ್ತಾ ಇರುವಂತ ಅಮೋನಿಯಾ ಗ್ಯಾಸ್ ಹೊರಗಡೆ ಹಾಕ್ಬೇಕು ಮೇಡಮ್, ಫ್ರೆಶ್ ಏರ್ ಒಳಗೆ ಬರ್ಬೇಕ್ರಿ. ಅಂದಾಗ ಆಮ್ಲಜನಕ ಒಳಗೆ ಬಂತಂದ್ರೆ ಮೇಡಮ್ ಅವಕ್ಕ ಯಾವ್ದು ಡಿಸೀಸ್ ಬರಂಗಿಲ್ರಿ. ಆಮೇಲೆ ಈ ಸಣ್ಣ ಅಂದಿರ್ತಾವ ಮೇಡಮ್, ಭಾಳ ಕೇರ್ ತಗೋಬೇಕು ಮೇಡಮ್. ಇಲ್ಲಪ್ಪ ಅಂದ್ರೆ ಇಲ್ಲಿಂದ ಡಿಸೀಸ್ ಸ್ಟಾರ್ಟ್ ಆದ್ರೆ ಮುಂದೆ ಸಾಯೋ ಮಟ್ಟ ನಾವು ಡಿಸೀಸ್ ಇರ್ತೈತಿ ಮೇಡಮ್. ಓಕೆ, ಅದಕ್ಕೆ ನಾವೆಲ್ಲ ಪ್ರಾಪರ್ ಮೇಂಟೆನೆನ್ಸ್ ಮಾಡೇ ರೈತರಿಗೆ ಕೊಡ್ತೀವಿ ಮೇಡಮ್. ಈಗ ಇದು ಏನಂತಂದ್ರೆ ಇನ್ನೊಂದು ಗೊತ್ತಾ ನಿಮ್ಗೆ, ಈಗ ಚಿಕ್ಸ್ನ ತಗೊಂಡ್ ಹೋಗ್ತಾರಲ್ಲ, ಕೆಲವ್ರು ಏನಂದ್ರೆ ಅವ್ರ ಹತ್ರ ನಾವು ಸ್ವಲ್ಪ ದಿನ ದೊಡ್ಡ ಆಗ್ಲಿ ಬಿಡು ಆಮೇಲೆ ತಗೊಂಡೋಗಿ, ಯಾಕಂದ್ರೆ ನಮ್ಮ ಹತ್ರ ಬಂದ್ಬಿಟ್ಲ ಸತ್ತೋಗ್ಬಿಟ್ರೆ ಏನ್ ಮಾಡೋದು, ಲಾಸ್ ಆಗುತ್ತಾ ಅಂತ ಹೇಳ್ತಾರ. ಸೊ ಅದಕ್ಕೆ ಏನ್ ಹೇಳ್ತೀವಿ? ಅದು ಮೇಡಮ್ ಯಾವಾಗ ಆಕೈತೆ ಅಂದ್ರೆ ಮೇಡಮ್, ಅದ ಡೇ ಕಮ್ಮಿ ಇದ್ದ ಮರಿ ಕೊಟ್ಟ ಆಗ್ತದೆ ಮೇಡಮ್. ಇನ್ನೂ ವ್ಯಾಕ್ಸಿನೇಷನ್ ಆಗಿರಂಗಿಲ್ಲ, ಕಂಪ್ಲೀಟ್ ಅದ್ರ ಪ್ರೊಸೆಸಿಂಗ್ ಮುಗ್ದಿರಂಗಿಲ್ಲ ಮೇಡಮ್, ಅದ್ರ ಬ್ರೂಡಿಂಗ್ ಸೆಟಪ್ ಮುಗ್ದಿರಂಗಿಲ್ಲ, ಅದ್ರ ವ್ಯಾಕ್ಸಿನೇಷನ್ ಆಗಿರಂಗಿಲ್ಲ, ಅದ್ರ ಮೇನ್ ಡೇಸ್ ಮುಗ್ದಿರಂಗಿಲ್ಲ ಮೇಡಮ್. ಆ ಟೈಮ್ನಾಗ ಮರಿ ಏನ್ರ ಕೊಟ್ರಪ್ಪ ಅಂತಂದ್ರೆ ಅವಾಗ ಸಾಯೋ ಚಾನ್ಸಸ್ ಇರ್ತದೆ ಮೇಡಮ್. ಇಂಥವ್ ಜಗ್ ಬಂದ ಮೇಡಮ್ ನಮ್ ಕಡೆ. ಈ ತರ ಕುತೂಹಲಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಮಾರ್ಕೆಟ್ ನಲ್ಲಿ ಅಥವಾ ಹೀಗೆ ನೀವು ನೋಡ್ತೀರಿ, ಕಲರ್ ಕೋಳಿ ಮರಿಗಳನ್ನ ತಗೊಂಡ್ ಬಂದು ಮಾರಾಟ ಮಾಡ್ತಿರ್ತಾರೆ. ಸೊ ಅವರು ಅದು ನೋಡಿದಾಗ ಚಂದ ಅನಿಸ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಅಟ್ರಾಕ್ಟ್ ಆಗಿ ಮನೆಗೆ ತಗೊಂಬಂದ್ಬಿಟ್ಟಿರ್ತೀವಿ, 3 ದಿನಾನು ಬಾಳೋದಿಲ್ಲ, ಸತ್ತೋಗ್ಬಿಡ್ತಾವ. ಯಾಕೆ? ಅದೇ ಮೇಡಮ್, ಅವಕ್ಕೆ ಪ್ರಾಪರ್ ಮೇಂಟೆನೆನ್ಸ್ ಇರಂಗಿಲ್ಲ ಮೇಡಮ್. ಅವಕ್ಕೆ ಹೀಟ್ ಇರಂಗಿಲ್ರಿ, ಅವ್ರ ಬ್ರೂಡಿಂಗ್ ಸೆಟಪ್ ಇರಂಗಿಲ್ಲ, ಫೀಡ್ ಇರಂಗಿಲ್ಲ, ಅಕ್ಕಿನೂ ಚಾಕ್ತಾರ್ರಿ ಮೇಡಮ್. ಅಕ್ಕಿನೂ ಚಾಕ್ಬಾರ್ದ್ರಿ, ಅವಕ್ಕೆ ಡೈಜೆಷನ್ ಆಗಂಗಿಲ್ಲ ಮೇಡಮ್. ಹಿಂಗಾಗಿ 1-3-4 ದಿವಸ ಇರ್ತಾವ ಮೇಡಮ್, ಸತ್ ಬಿಡ್ತಾವ್ರಿ. ರೈಟ್, ನಾವು ಆ ಟೈಪ್ ಇರಂಗಿಲ್ಲ ಮೇಡಮ್. ಓಕೆ, ನಾವು ಆಗ್ಲೇ 1 ತಿಂಗಳದ ಪ್ರೊಸೀಜರ್ ಅಲ್ಲಿದ್ವಿ. ಈಗ ನೀವು ಫಸ್ಟ್ ಡೇ ಬಂದು 1 ಡೋಸ್ ಹಾಕ್ತೀರಿ, ಆಮೇಲೆ ವ್ಯಾಕ್ಸಿನೇಷನ್ ಕೊಡ್ತೀರಿ, ತದನಂತರ ಸೆಕೆಂಡ್ ಮತ್ ಮೇಡಮ್ ಅವಕ್ಕೆ ಆಂಟಿ ಬೂಸ್ಟರ್ ಕೊಡ್ತೇವೆ ಮೇಡಮ್. ನಮ್ ಕಡೆ ನೋಡ್ರಿ ಅನೋ ಬೂಸ್ಟ್ ಅಂತ ಐತೆ ಮೇಡಮ್, ಈ ಮೆಡಿಸಿನ್ ಕೊಡ್ತೇವೆ ಮೇಡಮ್. ಅದೇ ಮರಿಗಳ ಬೂಸ್ಟ್ ಆಗಕ್ ಮೇಡಮ್, ಆಕ್ಟಿವ್ ಆಗಿ ಅಡ್ಡಾಡಕ, ಅವಕ್ಕೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗಿತ್ತಪ್ಪ ಅಂದ್ರೆ ಅದನ್ನ ರಿಲೀಸ್ ಮಾಡಕ ಅನೋ ಬೂಸ್ಟರ್ ಅಂತ ಕೊಡ್ತೇವೆ ಮೇಡಮ್. ಇವಕ್ಕೂ ಸ್ಟ್ರೆಸ್ ಆಗತ್ತಾ? ಏ ಮೇಡಮ್, ಎಲ್ಲಾರ್ಗು ಇರ್ತೈತ್ರಿ, ಅವು ಪ್ರಾಣಿನ ಮೇಡಮ್, ಅವಕ್ಕೂ ಜನ್ಮ ಐತ್ರಿ, ಜೀವ ಐತ್ರಿ, ಅದಕ್ಕೂ ಎಲ್ಲದಕ್ಕೂ ಸೇಮ್ ಮೇಡಮ್. ಆದ್ರೆ ನಾವು ಮೇಂಟೆನೆನ್ಸ್ ಮಾಡೋದ್ರ ಮೇಲೆ ಡಿಪೆಂಡ್ ಐತಿ ಮೇಡಮ್, ಮ್ಯಾನೇಜ್ಮೆಂಟ್ ಮಾಡೋದು. ಪೋಲ್ಟ್ರಿ ಮಾಡೋದು ದೊಡ್ಡದಿಲ್ಲ ಮೇಡಮ್, ಪೋಲ್ಟ್ರಿ ಮ್ಯಾನೇಜ್ಮೆಂಟ್ ಮಾಡೋದು ದೊಡ್ಡದೈತಿ ಮೇಡಮ್. ಅದನ್ನ ಕಲ್ಸೋರ್ ಮೇನ್ ಬೇಕು ಮೇಡಮ್, ಅದನ್ನ ನಾವು ನಮ್ ಕಡೆ ಬಂದ್ರೆ ನಾವು ಕಲ್ಸ್ಕೊಡ್ತೇವೆ ಮೇಡಮ್. ರೈಟ್, ಓಕೆ ಓಕೆ. ಇದೇನು ಸರ್? ಇದು ಅನೋ ಬೂಸ್ಟ್ ಅಂತ ಮೇಡಮ್, ಇಮ್ಯುನಿಟಿ ಬೂಸ್ಟ್ ಮಾಡದೈತ್ರಿ, ಎನರ್ಜಿ ಬರ್ತೈತಿ ಮೇಡಮ್ ಕೋಳಿ. ಇದನ್ನ ಹೆಂಗ್ ಕೊಡ್ತೀರಿ ಕೋಳಿಗೆ? ಇದು ಮೇಡಮ್ 1 ಲೀಟರ್ಗೆ 1 ml ನಂಗೆ ಕೊಡ್ತೇವೆ ಮೇಡಮ್ ನಾವು ಮರಿಗಳಿಗೆ. ಓಕೆ, ಅದನ್ನ ಹಿಂಗ್ ನೀರಾ ಕೊಡ್ತೀರಾ? ಡೈಲಿ ಮಾರ್ನಿಂಗ್ ಏನೈತಲ್ಲ ಮೇಡಮ್, ನೀರೊಳಗೆ 1 ಲೀಟರ್ 1 ml ನಂಗೆ, ಮತ್ತೆ ನೈಟ್ ಏನೈತಲ್ಲ ಮೇಡಮ್ ಪ್ಲೇನ್ ನೀರು ಕೊಡ್ತೀವಿ. ಇದು ಹೆಂಗ 1 ವಾರ ಆದ್ಮೇಲೆ ಕೊಡ್ತೀರೇನ್ರಿ? ಒಂದೇ ವ್ಯಾಕ್ಸಿನ್ ಆದ್ಮೇಲೆ ನೆಕ್ಸ್ಟ್ ಡೇ ಕೊಡ್ತೀವಿ ಮೇಡಮ್. ನೆಕ್ಸ್ಟ್ ಡೇ, ಓಕೆ. ಇದೇ ತರ ಇದನ್ನೆಲ್ಲ ಕೊಡ್ತಾ ಇದ್ದೀರಾ? ಇದೇನೈತಲ್ಲ ಮೇಡಮ್ ನೆಕ್ಸ್ಟ್ ಅನೋಗ್ರೋ ಮೇಡಮ್, ಇದೇನ್ ಮಾಡ್ತೀವಿ ಮೇಡಮ್ ನಾವು ನೆಕ್ಸ್ಟ್ ಸೆಕೆಂಡ್ ವ್ಯಾಕ್ಸಿನೇಷನ್ ಹಾಕ್ತೀವಲ್ಲ ಮೇಡಮ್. ಸೆಕೆಂಡ್ ವ್ಯಾಕ್ಸಿನೇಷನ್ ಎಷ್ಟನೇ ದಿನಕ್ಕೆ? 14ನೇ ದಿವಸಕ್ಕೆ. 14ನೇ ದಿವಸ ಆದ್ಮೇಲೆ ನಾವು ಕಣ್ಣೊಳಗೆ ಏನ್ ಕೊಟ್ಟಿರ್ತೇವಲ್ಲ 14ನೇ ದಿವಸ ನೆಕ್ಸ್ಟ್ ಕಣ್ಣೊಳಗೆ ಕೊಟ್ಟಿದ್ದೇವೆ. ಈಗ ಫಸ್ಟ್ ಲೆಫ್ಟ್ ಹಾಕಿದ್ವಿ, ನೆಕ್ಸ್ಟ್ ರೈಟ್ ನ ಹಾಕ್ತೀವಿ. ಅದು ವ್ಯಾಕ್ಸಿನೇಷನ್ ಮುಗಿದು ಒನ್ ಡೇ ಬಿಫೋರ್, 1 ಡೇ ಮುಗಿದಾದ್ಮೇಲೆ ಇದನ್ನ ಕೊಡ್ತೀವಿ ಮೇಡಮ್. ಅನೋ ಗ್ರೋ ಅಂತ ಮೇಡಮ್, ಮರಿಗಳ ಗ್ರೋ ಆಗಕ್ ಮೇಡಮ್. ಆಮೇಲೆ ಅವ್ರ ಅಕ್ಕಿ ಬಿಚ್ಚಿ ಅಡ್ಡಾಡ್ತಾವ, ಹೆಂಗ ಹರಾಡಾತಾವ ನೋಡ್ರಿ ಮೇಡಮ್, ಆಕ್ಟಿವ್ ಆಗಿ. ಆಮೇಲೆ ಸ್ವಲ್ಪ ಸೈಜ್ ದೊಡ್ಡ ಸೈಜ್ ಬರಾಕ್ ಮೇಡಮ್, ಅದಕ್ಕೆ ನಾವು ಗ್ರೋ ಕೊಡ್ತೀವಿ, ಗ್ರೋ ಆಗಲಿ ಅಂತ. ಓಕೆ ಓಕೆ, ಇದು ಅನಗ್ರೋ. ಓಕೆ ಸರ್. ಒಳ್ಳೆ ಮೇಡಮ್, ನಮ್ ಕಡೆ NSO DDAC ಅಂತ ಐತಿ ಮೇಡಮ್. ಇದು ಎದಕ್ ಕೊಡ್ತೀವಿ ಅಂದ್ರೆ ಮೇಡಮ್, ರೈತರದ ಬೋರ್ವೆಲ್ ಹೊಡ್ಸಿರ್ತಾರ್ರಿ,
ಬೋರ್ವೆಲ್ ಹೊಡಿಸಿದಾಗ ಎಲ್ಲಾ ಬೋರ್ವೆಲ್ದು ಒಂದೇ ಪಿ ಎಚ್ ಇರಂಗಿಲ್ಲ ಮೇಡಮ್. ಪಿ ಎಚ್ ಮೇಂಟೈನ್ ಮಾಡಕ್ ನಾವು ಇದನ್ನ ಕೊಡ್ತೇವೆ ಮೇಡಮ್. ಇದನ್ನು ನೀರೊಳಗೆ 1 ಲೀಟರ್ಗೆ 1 ml ಹಂಗೆ ಹಾಕಿ ಕೊಡ್ಬೇಕು ಮೇಡಮ್ ಮರಿಗಳಿಗೆ. ಅಂದ್ರೆ ಅವಕ್ಕೆ ಹಿಂದೆ ಪಿಕ್ಕೆ ಟೈಪ್ ಕುಂತಿರ್ತೈತಿ ಮೇಡಮ್, ಡೈಜೆಷನ್ ಆಗಿರಂಗಿಲ್ಲ. ಆ ಟೈಮ್ನಾಗ ನಾವು ಏನ್ರ ಕೊಟ್ಟೆವಪ್ಪ ಅಂತಂದ್ರೆ ವಾಟರ್ ಪಿ ಎಚ್ ಒಂದೇ ಲೆವೆಲ್ನಾಗ ಇರ್ತೈತ್ರಿ. ಆಮೇಲೆ ಒಳ್ಳೆ ಅವಕ್ಕೆ ಏನು ಡಿಸೀಸ್ ಬರಂಗಿಲ್ರಿ. ಅದಕ್ಕಾಗಿ ನಾವು ಈ ಮೆಡಿಸಿನ್ ಕೊಡ್ತೇವೆ ಮೇಡಮ್. ನಮ್ಮ ಹತ್ರ ಮರಿ ತಗೊಳ್ಳಿ ಬಿಡ್ಲಿ ಮೇಡಮ್ ಅವ್ರು ಆಲ್ ಓವರ್ ಕರ್ನಾಟಕ ಅವ್ರು ಎಲ್ಲೇ ಹೇಳಿ ಮೇಡಮ್, ನಾವ್ ಅವ್ರಿಗೆ ಮೆಡಿಸಿನ್ ಸಪ್ಲೈ ಮಾಡ್ತೀವಿ. ನಾವು ಮೆಡಿಸಿನ್ ಕೂಡ ಕೊಡಾತೀವಿ ಮೇಡಮ್ ರೈತರಿಗೆ. ಒಬ್ಬರಿಗೆ ಹೆಲ್ಪ್ ಆಗ್ತೈತೆ ಏನಾದ್ರು ಮಾಡಕ್ ರೆಡಿ ಇದೆ ಮೇಡಮ್. ಓಕೆ, ನೋಡಿ ಯಾರಾದ್ರೂ ಆಸಕ್ತಿ ಇರೋರು ನಿಮಗೆ ಈ ಚಿಕ್ಸ್ಗಳ ಜೊತೆಗೆ ಅಥವಾ ಕೋಳಿಗಳ ಜೊತೆಗೆ ನಿಮಗೆ ಅವುಗಳಿಗೆ ಬೇಕಾದ ಮೆಡಿಸನ್ ಕೂಡ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನೀವು ಇವ್ರ ಹತ್ರ ಬಂದು ಇದು ಮೆಡಿಸಿನ್ಗಳನ್ನು ಕೂಡ ತೆಗೆದುಕೊಂಡು ಹೋಗ್ಬೋದು. ಸರ್, ನಾನು ಹೀಗೆ ಕೇಳ್ದಂಗೆ, ಈಗ ಈ ಕೋಳಿ ಇಡುವ ಮೋಷನ್ ಇಂದಲೂ ಕೂಡ ನಾವು ಅವುಗಳ ಆರೋಗ್ಯವನ್ನ ನೋಡ್ಕೋಬಹುದು ಅಂತ ಹೇಳಿ, ಹೆಂಗೆ ಸರ್ ಅದು ಯಾವ ಟೈಪ್ ಅಂದ್ರೆ ಮೇಡಮ್, ಕೋಳಿಗಳಿಗೆ ನಾರ್ಮಲಿ ಅಡ್ಡಾಡ್ತಿರ್ತಾವ ಮೇಡಮ್. ಡೈಲಿ ಅಬ್ಸರ್ವೇಷನ್ ರೈತ ಇದನ್ನೇ ಮಾಡ್ಬೇಕು ಮೇಡಮ್. ಸ್ವಲ್ಪ ಒಮ್ಮೊಮ್ಮೆ ನೀರ್ ಮಾಡ್ತೇವೆ ಮೇಡಮ್, ಒಮ್ಮೊಮ್ಮೆ ಗ್ರೀನ್ ಬರ್ತಿರ್ತೈತಿ, ವೈಟ್ ಬರ್ತಿರ್ತೈತಿ ಮೇಡಮ್, ಆಮೇಲೆ ರೆಡ್ ಕಲರ್ ಮಾಡ್ತಿರ್ತಾವ. ರೆಡ್ ಇಸ್ ಅ ವೆರಿ ಡೇಂಜರಸ್ ಡಿಸೀಸ್ ಮೇಡಮ್, ಕಾಕ್ಸಿಡಿಸಿಸ್ ಅಂತ ಬರ್ತೈತ್ರಿ. ಡೇಂಜರ್ ಒಳಗೈತಿ. ಅದು ಸಿಂಪ್ಟಮ್ಸ್ ಗೊತ್ತಾಗ್ಬಿಡೈತಿ ಮೇಡಮ್. ಅದು ಅವ್ರಿಗೆ ರೈತರಿಗೆ ಯಾವ್ಯಾವ ಕಲರ್ ಬಂದ್ರೆ ಯಾವ್ಯಾವ ಡಿಸೀಸ್ ಅಂತ ಫಸ್ಟ್ ಮೇಡಮ್ ಗ್ರೇ, ಲೈಟ್ ಗ್ರೇ ಮತ್ತೆ ವೈಟ್ ಬರ್ತೈತಿ ಮೇಡಮ್. ಗಟ್ ಇರ್ತೈತ್ರಿ ಅದು, ಅದೇ ನಾರ್ಮಲ್ ಐತಿ. ಕೋಳಿ ಒಳಗೆ ಏನು ತೊಂದರೆ ಇಲ್ಲ ಅಂತಂದ್ರೆ ಸ್ವಲ್ಪ ನೀರ್ ಏನಾರ ಮಾಡಾತಿದ್ವಿ ಮೇಡಮ್, ಅವಾಗ ಏನಾರ ಸ್ವಲ್ಪ ನೀರ್ ಕಂಟೆಂಟ್ ಏನಾರ ಪ್ರಾಬ್ಲಮ್ ಆಗತೈತಿ, ಶುದ್ಧ ನೀರ್ ಸಿಗತ್ತಿಲ್ಲ ಅವಕ್ಕೆ. ಹೊಳ್ಳೆ ಅದಾದ್ಮೇಲೆ ಮೇಡಮ್ ಗ್ರೀನ್ ಟೈಪ್ ಬರ್ತೈತ್ರಿ, ಅದು ಕಾಕ್ಸಿಗೆ ಸಿಂಪ್ಟಮ್ಸ್ ಬಂದಿರೈತಿ ಮೇಡಮ್. ಒಳ್ಳೇದು ಪೂರಾ ರೆಡ್ ಕನ್ವರ್ಟ್ ಆತಂದ್ರೆ ಮೇಡಮ್ ಡಿಸೀಸ್ ಪೂರಾ ಔಟ್ ಆಫ್ ಕಂಟ್ರೋಲ್ ಆಗೈತಿ ಅಂತ ತಿಳ್ಕೊಬಹುದು. ಔಟ್ ಆಫ್ ಕಂಟ್ರೋಲ್ ಅಲ್ಲಿ ಐತಿ ಅಂತ ಆ ಟೈಪ್ ಇದ್ರೂ ಮೇಡಮ್ ನಾವು ಮೆಡಿಸಿನ್ ಕೊಡ್ತೀವಿ. ನಮ್ ಕಡೆ ಎಲ್ಲ ಸ್ಟ್ಯಾಂಡರ್ಡ್ ಮೆಡಿಸಿನ್ ಮೇಡಮ್. ಆ ಹಂತದಲ್ಲೂ ಕೂಡ ನೀವು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಿ. ಅದಾವ ಮೇಡಮ್ ನಮ್ಮ ಹತ್ರ ಮೆಡಿಸಿನ್. ಓಕೆ, ಇಲ್ಲಿ ಲೋಕಲ್ ನಾಗ ಎಲ್ಲೂ ಸಿಗಂಗಿಲ್ಲ ಮೇಡಮ್ ನಮ್ಮ ಮೆಡಿಸಿನ್. ನಮ್ದು ಒಂದು ಕಂಪನಿ ಕೂಡ ಟ್ಯಾಪ್ ಇದೆ ಮೇಡಮ್, ಅಲ್ಲಿಂದ ತರಿಸಿ ನಿಮ್ಗೆ ಕೊಡ್ತೀವಿ ಮೇಡಮ್. ಯಾವ ಕಂಪನಿ ಸರ್ ಅದು? ನಮ್ದು ಅನೋಲೋ ಅಂತ ಐತಿ ಮೇಡಮ್. ಆ ಕಂಪನಿ ಇದ್ರೆ ನಾವು ಕೊಡ್ತೀವಿ ಮೇಡಮ್. ಆ ಕಂಪನಿಯಿಂದ ನೀವು ತರಿಸಿ ಈಗ ನೀವು ಅದನ್ನ ಡಿಸ್ಟ್ರಿಬ್ಯೂಷನ್ ನೀವು ತಗೊಂಡಿದ್ದೀರಿ, ನೀವು ಕೊಡೋಕೆ ರೆಡಿ ಇದೆ. ಓಕೆ ಸರ್, ಓಕೆ ಸರ್. ಇದು ಎಷ್ಟು ದಿನದ ಮರಿಗಳು ಸರ್ ಮೇಡಮ್? ಏನದಾವಲ್ರಿ 1 ವೀಕ್ ಮರಿ ಅದಾವ ಮೇಡಮ್. ಒಂದೇ ವ್ಯಾಕ್ಸಿನ್ ಕಂಪ್ಲೀಟ್ ಆಗೈತ್ರಿ. ಆಲ್ರೆಡಿ ನೋಡ್ತಿರೋದು ಮೇಡಮ್ ಯಾವ ಟೈಪ್ ಗ್ರೋತ್ ಅದಾವ ನಮ್ಮ ಮರಿ ಅಂತ. ಹತ್ತತ್ರ 1 ತಿಂಗಳ ಗಣಂಗ ಕಾಣಿಸ್ತಾ ಇದಾವ. ಈಗ ಹಿಂಗ ಅದಾವ ಮೇಡಮ್. ಇನ್ನು ಒಂದ್ 3 ವಾರ ಇಟ್ಕೋತೀವಿ ಮೇಡಮ್ ನಾವು. ಇನ್ನು 3 ವಾರ ಇಟ್ಕೊಂಡು ಆಮೇಲೆ ರೈತರಿಗೆ ಸಪ್ಲೈ ಮಾಡ್ತೇವೆ ಮೇಡಮ್ ನಾವು. 3 ವಾರಕ್ಕಂದ್ರೆ ಇಷ್ಟು ಸೈಜ್ ಬಂದಿರುತ್ತೆ? ಬಂದಿರ್ತಾವ ಮೇಡಮ್. ಇಷ್ಟು ದೊಡ್ಡ ಆಗಿರ್ತಾವ ಮೇಡಮ್. ಅಷ್ಟು ದೊಡ್ಡವಾ? ಇಷ್ಟು ದೊಡ್ಡ ಆಗಿರ್ತಾವ ಮೇಡಮ್. ಓಕೆ, ಅಂದ್ರೆ 1 ತಿಂಗಳದ ಮರಿ ಬ್ಯಾರೆಯವ್ರ ಕಂಪೇರ್ ಮಾಡಿದ್ರೆ ಅವರು ಒಂದು 2 ತಿಂಗಳ ತರ. ಬ್ಯಾರೆದವ್ರ ಕಂಪೇರ್ ಮಾಡಿದ್ರೆ ಮೇಡಮ್ ನಮ್ಮ ಮರಿ ದೊಡ್ಡವೇ ಇರ್ತಾವ ಮೇಡಮ್. ನಾವು ಕ್ವಾಲಿಟಿ ಆ ಟೈಪ್ ಕೊಡ್ತೇವೆ, ವಿತ್ ಪ್ರೂಫ್ ಕೊಡಾತೇವೆ ಮೇಡಮ್ ನಾವು ಎಲ್ಲಾ ರೈತರಿಗೆ. ಓಕೆ, ವ್ಯಾಕ್ಸಿನ್ ಡೇ ಓಲ್ಡ್ ಮರಿದಿಂದ ವ್ಯಾಕ್ಸಿನೇಷನ್ 3 ವ್ಯಾಕ್ಸಿನೇಷನ್ ಡಿಬೇಕಿಂಗ್ ಮಾಡಿ ಕೊಡಾತೇವೆ ಮೇಡಮ್. ಅದ್ ಕ್ವಾಲಿಟಿನೂ ಚಲೋ ಐತಿ ಮೇಡಮ್ ನಮ್ದು. ಓಕೆ ಸರ್, ಈಗ ಕ್ವಾಲಿಟಿ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಮತ್ತೆ ಬರಬೇಕು ಫುಡ್ ಬರಬೇಕು. ಯಾವ ತರದ್ ಕೊಡ್ತಾ ಇದೀವಿ ಅಂತ ಸರ್, ಯಾವ ತರದ್ ಫುಡ್ ಕೊಡ್ತಿದ್ರಿ ಇಲ್ಲೆಲ್ಲ? ಈಗ ಆಲ್ರೆಡಿ ಫುಡ್ ಆಲ್ರೆಡಿ ಫೀಡ್ ಐತಲ್ಲ ಮೇಡಮ್. ಮುಂದೆ ಪ್ರೀ ಸ್ಟಾರ್ಟರ್ ಅಂತ ಮೇಡಮ್ ಇದೆ. ಫಸ್ಟ್ 1ನೇ ನಂಬರ್ ಮೇಡಮ್. ಟೋಟಲ್ 3 ವೆರೈಟಿ ಬರ್ತಾವ ಮೇಡಮ್. ಸ್ಟಾರ್ಟರ್, ಪ್ರೀ ಸ್ಟಾರ್ಟರ್, ಸ್ಟಾರ್ಟರ್, ಫಿನಿಶರ್ ಅಂತ ಬರ್ತಾವ ಮೇಡಮ್. 1ನೇ ದಿವಸದಿಂದ 12 ದಿವಸ ಮಟ್ಟ ಏನೈತಿಲ್ಲ ನಾವು ಪ್ರೀ ಸ್ಟಾರ್ಟರ್ ಕೊಡ್ತೀವಿ. ಅದಾದ್ಮೇಲೆ 22 ದಿವಸ ಮಟ್ಟ ಏನೈತಿಲ್ಲ ನಾವು ಸ್ಟಾರ್ಟರ್ ಕೊಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಏನೈತೆ ಮೇಡಮ್ ಫಿನಿಶರ್ ಸ್ಟಾರ್ಟ್ ಮಾಡ್ತೀವಿ ಮೇಡಮ್. ಓಕೆ, ನಾರ್ಮಲ್ ಆಗಿ ಮನೆಯಾಗಿರೋ ಜೋಳ, ಮೆಕ್ಕೆಜೋಳ, ಅಕ್ಕಿ ಇದನ್ನೆಲ್ಲ ಕೊಟ್ಟು ಮೇಯಿಸಬಹುದಲ್ಲ ನಾವು? ಮೇಯಿಸಬಹುದು ಮೇಡಮ್, ಆದ್ರೆ ಇಷ್ಟು ಗ್ರೋತ್ನೆಸ್ ಬರಂಗಿಲ್ಲ ಮೇಡಮ್. ಅದ್ರಾಗ ನಾವು 1 ತಿಂಗಳ ಮರಿ ಕೊಡ್ತೇವಲ್ಲ ಮೇಡಮ್ ರೈತರಿಗೆ, ಅದು ಅಷ್ಟು ಗ್ರೋತ್ನೆಸ್ ಬರಂಗಿಲ್ರಿ. 1 ತಿಂಗಳ ಅನ್ಸಂಗಿಲ್ಲ ಮೇಡಮ್. ಈಗ ಏನೋ ಹುಟ್ಟೈತಿ ಅನ್ನೋ ಮರಿ ಆ ಟೈಪ್ ಕಾಣಿಸ್ತೈತಿ ಮೇಡಮ್. ಆಮೇಲೆ ರೈತರಿಗೆ ಇನ್ನೊಂದ್ ಏನ್ ಹೇಳೋದಂದ್ರೆ ಮೇಡಮ್, ಜಾಸ್ತಿ ನೀವು ಮನಿದ ಆಹಾರದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಕ್ ಹೋಗ್ಬೇಡ್ರಿ. 50-50 ಮಾಡ್ಕೋರಿ, ಇಲ್ಲ 40-60 ಮಾಡ್ಕೋರಿ. 40% ಮನಿ ಹಾಕಿದ್ರೆ 60% ನೀವು ಫೀಡ್ ಇದು ಕೊಡ್ತೇವೆ ಮೇಡಮ್, ಸಲಹೆ ಕೊಡ್ತೀನಿ ರೀ. ಯಾಕಂದ್ರೆ ರೈತರ ಲಾಸ್ ಆಗೋದು ಇಲ್ಲಿಂದ ಆಗತ್ತಾರ ಮೇಡಮ್. ಮೇನ್ ಫುಡ್ ಲಿಂದ ಆಗತ್ತಾರ. ಅವ್ರ ಏನ್ ಮಾಡ್ತಾರ ಅಂದ್ರೆ ಮೇಡಮ್, ಫುಡ್ ಉಳ್ಸಾಕ್ ಹೋಗಿ ಜಾಸ್ತಿ ಡೇಸ್ ತಗೋತಾರ ಮೇಡಮ್. ಅಂದ್ರ ಆ ಮನಿ ಒಳಗಿಂದ ಫೀಡ್ ರೆಡಿ ಮಾಡಿ ಹಾಕ್ತಾರಲ್ಲ ಮೇಡಮ್, ಅದಕ್ಕೆ ಗ್ರೋತ್ನೆಸ್ ಕಮ್ಮಿ ರೀ. ನಾವೇನ್ ಕೊಡ್ತೇವಲ್ಲ ಮೇಡಮ್ ಫೀಡ್, ಅದಕ್ಕೆ ಗ್ರೋತ್ನೆಸ್ ಜಾಸ್ತಿ ಮೇಡಮ್. ಈಗ 4 ತಿಂಗಳು ಬರೋ ಬ್ಯಾಚ್ ಅವ್ರಿಗೆ 6 ತಿಂಗಳ ಮಟ್ಟ ಹೋಗ್ತೈತಿ ಮೇಡಮ್. ಅಲ್ಲಿ 2 ತಿಂಗಳ ಡಿಫ್ರೆನ್ಸ್ ಆಗ್ತದ ಮೇಡಮ್. ಅದ್ರ ಅಮೌಂಟ್ ಅಲ್ಲೇ ಬಂದ್ಬಿಟ್ಟಿರ್ತೈತಿ ಅವ್ರು. ರೈತರು ಇಲ್ಲೇ ಲಾಸ್ ಆಗ್ತಾರೆ ಮೇಡಮ್. ಓಕೆ, ಈ ಫೀಡ್ ಕೇಳಿದ್ರೆ ನೀವೇ ಕೊಡ್ತೀರಾ ಅದನ್ನ? ಇದು ನಮ್ಮ ಕಡೆ ಸಪ್ಲೈ ಐತಿ ಮೇಡಮ್, ನಾವು ಕೊಡ್ತೀವಿ. ನೀವು ಕೊಡ್ತೀರಿ, ಅದ್ರದ್ದು ಡಿಸ್ಟ್ರಿಬ್ಯೂಷನ್ ಐತಿ? ಅದರ ಡಿಸ್ಟ್ರಿಬ್ಯೂಷನ್ ಐತಿ ಮೇಡಮ್. ಮಿನಿಮಮ್ ಕ್ವಾಂಟಿಟಿ ಅಂತ ಐತ್ರಿ, ಆ ಕ್ವಾಂಟಿಟಿ ಒಳಗೆ ಕೊಡ್ತೀವಿ ಮೇಡಮ್. ಓಕೆ, ಓಕೆ ಸರ್. ಇಲ್ಲ ಅವರೇ ಬಂದ ಕಂಪನಿ ಕಳಿಸ್ತಾರೆ, ಡೈರೆಕ್ಟ್ ಹೋಗಿ ತಗೋಬೋದ್ರಿ. ಈಗ 1 ತಿಂಗಳದ ಮರಿನ ತಗೋಬೇಕು ಅಂತ ಹೇಳಿ ರೈತರ ಆಸಕ್ತರು ಇರ್ತಾರೆ. ಸೊ ಅವರು ಬೆಲೆ ಕೇಳಿದಾಗ ಎಷ್ಟು ಸರ್ ಬೆಲೆ? ಮೇಡಮ್ ಒಂದೊಂದ್ ಟೈಮ್ ನಾಗ ಒಂದೊಂದ್ ಬೆಲೆ ಇರ್ತೈತಿ ಮೇಡಮ್. ಬೆಲೆ ಹೇಳಕ್ ಆಗಂಗಿಲ್ಲ ಮೇಡಮ್. ಮರಿ ಗ್ರೋತ್ನೆಸ್ ಮೇಲೆ ಬೆಲೆ ಇರ್ತೈತ್ರಿ. ಮರಿ ಎಷ್ಟು ಡೇಸ್ ಇರ್ತಾವ ಅದ್ರ ಮೇಲೆ ಬೆಲೆ ಇರ್ತೈತಿ ಮೇಡಮ್. ಸರ್, ಈಗ ಇಷ್ಟೆಲ್ಲ 5,000 ಕೋಳಿಗಳು ಇದಾವಲ್ವಾ ನಿಮ್ಮ ಹತ್ರ ಮರಿಗಳು? ಸೊ ಇದ್ರಲ್ಲಿ ಯಾವ್ದೋ ಒಂದಕ್ಕೆ ಏನೋ ರೋಗ ಬಂತು ಅಂತ ಅನ್ಕೊಳ್ಳಿ. ಇಷ್ಟೆಲ್ಲ ನೀವು ನೋಡ್ಕೊಂಡಿರ್ತೀರ, ಆದ್ರೂ ಕೂಡ ನಿಮ್ ಕೈ ತಪ್ಪಿ ಒಂದ್ ರೋಗ ಬಂತು.
ಸೊ ಅದನ್ನೇ ನೀವು ಹೆಂಗೆ ಅಬ್ಸರ್ವ್ ಮಾಡ್ತೀರಿ ಮೇಡಮ್ ಏನಂದ್ರೆ ಮೇಡಮ್ ಬೆಳಗ್ಗೆ ಫಾರ್ಮ್ ಬಂದ್ಬಿಟ್ಲೆ ನಾವು ಹಾ ಒಂದ್ ರೌಂಡ್ ಹೊಡಿತೀವಿ ಮೇಡಮ್ ಫಸ್ಟ್ ಓಕೆ ಫಾರ್ಮ್ ಎಂಟ್ರಿ ಆದ್ಬಿಟ್ಲೇನೆ ಮೇಡಮ್ ಒಂದ್ ರೌಂಡ್ ಹೊಡೆದು ಯಾವ ಮರಿ ಆಕ್ಟಿವ್ ಅದಾವಿಲ್ಲ ಹಾ ಹಾ ಅಬ್ಸರ್ವೇಷನ್ ಇಂಪಾರ್ಟೆಂಟ್ ಮೇಡಮ್ ಕೋಳಿ ಫಾರ್ಮ್ ಮಾಡೋ ರೈತರಿಗೆ ಇನ್ನೊಂದು ಹೇಳೋದಂದ್ರೆ ಫಸ್ಟ್ ನೀವು ಫಾರ್ಮ್ ಬಂದ್ಬಿಟ್ಲೆ ಒಂದ್ ರೌಂಡ್ ಅಡ್ಡಾಡ್ರಿ ಫಾರ್ಮ್ ಒಳಗೆ ಅಡ್ಡಾಡಿ ಮರಿ ಯಾವ ಟೈಪ್ ಅದಾವ ನಿನ್ನೆ ನೋಡಿದಕ್ಕೆ ಇವತ್ತು ಏನ್ ಡಿಫ್ರೆನ್ಸ್ ಐತಿ ಏನಾರ ಮುದ್ದೆ ಕುಂದ್ರಾತವ ಕಣ್ಣು ಆತವ ಏನೋ ಏನ್ ಕಮ್ಮಿ ಆಗೈತು ಇದನ್ನ ನೋಡ್ಕೊರಿ ಓಕೆ ನೋಡ್ಕೊಂಡಾದ್ಮೇಲೆ ಅದೇನ್ರ ಸ್ವಲ್ಪ ಏನಾರ ಡಿಸೀಸ್ ಕಾಣತ್ತೆ ನಿಮ್ಗೆ ಏನಾರ ನರ್ವಸ್ ಕಾಣತ್ತಾರ ಸಪ್ರೇಟ್ ಮಾಡ್ರಿ ಓಕೆ ಫಸ್ಟ್ ಕ್ವಾರಂಟೈನ್ ಮಾಡ್ರಿ ಎಲ್ಲಿಡ್ಬೇಕು ಅದನ್ನ ತಗೊಂಡೋಗಿ ಸಪ್ರೇಟ್ ಇಡ್ರಿ ಮೇಡಮ್ ಫಾರ್ಮ್ ಒಳಗಾತ್ರಿ ಇಲ್ಲ ಹೊರಗಡೆ ರೀ ಸಪ್ರೇಟ್ ಇಡ್ರಿ ಮೇಡಮ್ ಕ್ವಾರಂಟೈನ್ ಮಾಡ್ಬೇಕ್ರಿ ಓಕೆ ಅದಾದ್ಮೇಲೆ ಬೇಕಾದ್ರೆ ನಾವು ಫೋನ್ ಹಚ್ಚಿರಿ ಮೇಡಮ್ ನಮ್ಮ ರೈತರು ಏನು ತೊಗೊಂಡಿರ್ತಾರಲ್ಲ ನಾನು ಫೋನ್ ಹಚ್ಚಿ ಕೇಳ್ತಾರೆ ಮೇಡಮ್ ನಾವು ವೀಕ್ಲಿ ಮಾತ್ರ ಫೋನ್ ಹಚ್ಚೇ ಬಿಡ್ತೀವಿ ನಾ ಯಾರೇ ರೈತರಿಗೆ ಕೊಟ್ಟೇನಲ್ಲ ಅವ್ರು ವೀಕ್ಲಿ ನಾನು ಕೇಳಿ ವಿಡಿಯೋ ಹಾಕಿಸ್ಕೊತೀನಿ ರೀ ಅವ್ರಿಗೆ ಗೊತ್ತಲ್ಲಾರ್ದೆ ನಾವು ವಿಡಿಯೋ ಒಳಗೆ ನೋಡಿ ಹೇಳ್ತೀನಿ ಮೇಡಮ್ ಅವ್ರಿಗೆ ಓಕೆ ಆ ಟೈಪ್ ನೀವು ಆತ ನೋಡಿ ಅಬ್ಸರ್ವೇಷನ್ ಮಾಡಿ ಮರಿ ಒಳಗೆ ನರ್ವಸ್ ಆಗಿದ್ರೆ ಅದನ್ನ ಕ್ವಾರಂಟೈನ್ ಮಾಡ್ರಿ ಓಕೆ ಆಮೇಲೆ ಅದಕ್ಕೆ ಏನ್ ಮೆಡಿಸಿನ್ ಬೇಕು ಏನಾಗೈತಿ ಆಮೇಲೆ ತಿಳ್ಕೊರಿ ಓಕೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಕ್ಕೆ ನಾ ರೆಡಿ ಅದೀನಿ ಮೇಡಮ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ನಮಗೆ ಮಾಹಿತಿನ ಕೊಟ್ಟಿದ್ದಕ್ಕಾಗಿ ಈ ಸಣ್ಣ ಈ ಚಿಕ್ಕ ಮರಿಗಳನ್ನು ಒಂದು ದಿನದಿಂದ ಹಿಡಿದು ತಿಂಗಳದವರೆಗೂ ನಾವು ಹೆಂಗೆ ಜೋಪಾನವಾಗಿ ನೋಡ್ಕೋಬೇಕು ಒಳ್ಳೆ ಏನಂತಾರೆ ಇದು ಗರ್ಭದಲ್ಲಿ ಇರುವಂಥ ಆ ಸ್ಟೇಜಲ್ಲಿ ಹೆಂಗಿರುತ್ತಲ್ಲ ಆ ರೀತಿ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರಿ ಧನ್ಯವಾದ ಧನ್ಯವಾದಗಳು